ಆಡಂಬರದ ಮದುವೆಯೇ ನೆಮ್ಮದಿಯ ಜೀವನವೇ? ರಿಯಲ್ ಲೈಫ್ ವೇದಿಕೆಯಲ್ಲಿ ಇವತ್ತು ಇಂದಿನ ವಿಚಾರ. ಯಾಕೆ ಈ ಪ್ರಶ್ನೆ ಬಂತು ಅಂದ್ರೆ, ಕಳೆದ ಮಂತು ಒಬ್ರು ತಂದೆ ತಾಯಿ ಬಂದು ಅವಳ ಮಗಳ 2ನೇ ಮದುವೆಗೆ ನನಗೆ ಜಾತಕ ತೋರಿಸಿ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದೀವಿ, ಸರಿ ಹೊಂದ್ಬೋದಾ ಅಂತ ಕೇಳಿದ್ರು. ನಾನು ಅವ್ರು ಕೇಳಿದೆ, ಮೊದಲನೇ ಮದುವೆ ಏನಾಗಿತ್ತು ಅಂತ ಪ್ರಶ್ನೆ ಮಾಡಿದಕ್ಕೆ, ಮೊದಲನೇ ಮದುವೆ ನಾವು ಅದ್ದೂರಿಯಾಗಿ ಒಂದು 50-60 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ವಿ. ಮದುವೆ ಆಗಿದ ಹುಡುಗ ಮಗುನೂ ಆಯಿತು. 5 ವರ್ಷದ ನಂತರ ಕ್ಯಾನ್ಸರ್ ಬಂದು ತೀರ್ ಹೋದ. 2ನೇ ಮದುವೆ ಯಾಕೆ? ಈ ಪ್ರಶ್ನೆ ಮಾಡಿದ್ಮೇಲೆ ಅವ್ರು ಹೇಳಿದ್ರು, ಆ ಮಗಳಿಗೆ ಆಧಾರ ಆಗ್ಬೇಕಲ್ವಾ, ಮುಂದಿನ ಜೀವನದಲ್ಲಿ ಯಾರು ಒಬ್ರು ರಕ್ಷಣೆ ಇರಬೇಕಲ್ವಾ ಅಂತ ಕೇಳಿದ್ರು. ತಪ್ಪಿಲ್ಲ, ಆಡಂಬರವಾಗಿ ಮದುವೆ ಮಾಡಿದ್ವಿ, ಜಾತಕ ಸರಿಯಾಗಿದೆ, ಶಾಸ್ತ್ರ ಪ್ರಕಾರ ಮದುವೆ ಮಾಡಿದೀವಿ, ಮಂತ್ರಗಳ ಪ್ರಕಾರ ಮದುವೆ ಮಾಡಿದೀವಿ, ಎಲ್ಲನೂ ಕೂಡ ಕರೆಕ್ಟ್ ಆಗಿದೆ. ಆದರೆ ಮದುವೆ ಆಗಿದ್ದ ಹುಡುಗನ ಸಾವು ಯಾಕೆ? ಯಾವ ಪೂರ್ವ ಜನ್ಮದ ಕರ್ಮದಿಂದ ಈ ಹುಡುಗಿ ಈ ರೀತಿಯ ಅನುಭವನ ಅನುಭವಿಸ್ತಾ ಇದ್ದಾಳೆ? ಶೀಘ್ರವಾದ ಅಕಾಲಿಕ ಮರಣ ಯಾಕಾಯ್ತು? 80 ವರ್ಷ ಆಯುಸಿದೆ ಆ ಹುಡುಗನ ಜಾತಕದಲ್ಲಿ. ಆದ್ರೆ ಮದುವೆ ಆಗಿ 5 ವರ್ಷಕ್ಕೆ ಹುಡುಗ ಸತ್ತೋಗ್ತಾನೆ. ಹಾಗಾದ್ರೆ ಹುಡುಗಿಯ ಕಾಲ್ಗುಣದಿಂದ ಈ ರೀತಿ ಆಯ್ತಾ, ಅಥವಾ ಹುಡುಗನ ಕರ್ಮಗಳು ಸರಿ ಇಲ್ಲದೆ ಅವನು ತೀರೋದ್ನ? ಈ ರೀತಿ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಜೀವನದ ಅನುಭವಗಳಲ್ಲಿ ಸುತ್ತಮುತ್ತಲು ನೋಡಿರ್ತೀರ. ಇದಕ್ಕೆ ಸಾಕಷ್ಟು ಪರಿಹಾರಗಳನ್ನು ಮಾಡಿಸ್ಕೊಂಡಿರ್ತೀರ, ಏನೇನೋ ಪ್ರಯತ್ನ ಪಟ್ಟಿರ್ತೀರ, ಯಾವುದು ಪರಿಹಾರ ಆಗಿರಲ್ಲ. ಈ ಪ್ರಶ್ನೆಗೆ ಉತ್ತರ ಹಾಗೇ ಇರುತ್ತೆ. ಮುಂದಿನ ಜೀವನಗಳಲ್ಲೂ ಕೂಡ ಇದೇ ನೋವುಗಳು ಮತ್ತೆ ಹಾಗೆ ನಿಮ್ಮ ಜೀವನ ಶೈಲಿಯಲ್ಲಿ ಕಷ್ಟಗಳಿರುತ್ತೆ. ಈ ರೀತಿಯ ಸಮಸ್ಯೆಗಳನ್ನ ನಿಮ್ಮ ಅನುಭವಗಳಲ್ಲಿ ಪರಿಶೀಲನೆ ಮಾಡಿ ನನ್ನ ಪರಂಪರೆಯ ಕರ್ಮ ಸಿದ್ಧಾಂತದ ಮಾರ್ಗದರ್ಶನವನ್ನ ನಿಮಗೆ ನೀಡಿ ಅದನ್ನ ನಿಖರವಾದ ರೀತಿಯಲ್ಲಿ ನೀವು ಪಾಲನೆ ಮಾಡೋದ್ರಿಂದ ಇದಕ್ಕೆಲ್ಲ ಉತ್ತರ ಸಿಗುತ್ತೆ. ನಿಮ್ಮ ಮುಂದಿನ ನೆಮ್ಮದಿಯ ಭವಿಷ್ಯಕ್ಕೆ ರಿಯಲ್ ಲೈಫ್ ವೇದಿಕೆ, ಹಾಗೆ ನಮ್ಮ ಪರಂಪರೆಯ ಪೂರ್ವಜರ ಅಗಸ್ತ್ಯ ಮಹರ್ಷಿಗಳ ಆಶೀರ್ವಾದ, ಮೂಲ ಗುರುಗಳಾದ ಆನಂದ ತೀರ್ಥರಿಗೆ, ಆಧ್ಯಾತ್ಮ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.